ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಆರೋಗ್ಯ ಬಿಂದು ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಿಮಗೆ ಒಂದು ಟೇಸ್ಟಿ ಆ್ಯಂಡ್ ವೆರೈಟಿ ರೆಸಿಪಿ ತೋರಿಸ್ತಿದ್ದೀನಿ. ಇದು ನಾರ್ತ್ ಇಂಡಿಯನ್ ಸೈಡ್ ಢೋಕ್ಲಾ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿದ್ರು ಅಂದರೆ ಮತ್ತೆ ಇದು ರುಚಿ ಮರೆಯೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಇದು ಅಷ್ಟು ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಢೋಕ್ಲಾನ ಅವರು ಬರೀ ಕಡಲೆಬೇಳೆ ಹಾಕಿ ಮಾಡ್ತಾರೆ. ಬಟ್ ನಾನು ಹೆಲ್ತ್ ಫ್ಯಾಕ್ಟರ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಮಿಲೆಟ್ಸು ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ರಾತ್ರಿ ಎಲ್ಲ ನೆಂದಿಟ್ಟ ಕಡಲೆಬೇಳೆ, ಹಾಗೆ ನಿಮ್ಮ ಚಾಯ್ಸ್ ಯಾವುದಾದ್ರೂ ಒಂದು ಮಿಲೆಟ್ಸ್ ತಗೊಳ್ಳಿ. ಅದನ್ನು ನಾವು ಇಡ್ಲಿ ಹಿಟ್ಟು ಮಾಡ್ಕೊಂಡಂಗೆ ಹೀಗೆ ಮಾಡ್ಕೊಳ್ಬೇಕು. ಬಟ್ ಹಿಟ್ಟು ಅನ್ನೋದು ಗರಿ ಆಗಿರಬಾರ್ದು, ಸ್ಮೂತ್ ಆಗಿರಬೇಕು. ಆಮೇಲೆ ಸ್ವಲ್ಪ ಸೋಡಾ, ಉಪ್ಪು, ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಕಲಸಿಟ್ಕೊಂಡು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ಆಮೇಲೆ ತಟ್ಟೆ ಇಡ್ಲಿ ಮೋಲ್ಡಿದ್ರೆ ಸರಿ, ಇಲ್ದಿದ್ರೆ ಇಂಥ ಪ್ಲೇಟಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋ ಈ ಹಿಟ್ಟನ್ನು ಹಾಕ್ಕೊಳ್ಬೇಕು. ಒಂದು ಸರ್ವಿಂಗ್ಗೆ 2 to 3 ಸ್ಕೂಪ್ಸ್ ಹಿಟ್ಟನ್ನು ಹಾಕ್ಕೊಳ್ಳಿದ್ರೆ ಸಾಕಾಗುತ್ತೆ. ಒಂದು ಸ್ಪೂನ್ ಹಿಟ್ಟು ಹಾಕ್ಕೊಂಡ್ರೆ ಅದು ತುಂಬ ತೆಳುವಾಗಿ ಬರುತ್ತೆ, ಚೆನ್ನಾಗಿರಲ್ಲ. ಢೋಕ್ಲಾ ಅನ್ನೋದು ಸ್ವಲ್ಪ ಮಂದವಾಗಿರಬೇಕು. ಇಡ್ಲಿ ಕುಕ್ಕರ್ ಇಟ್ಕೊಂಡು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. ಬೆಳಗಿನ ಜಾವ ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟ್ ಮುಗಿದೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ರೀ. ಹಾಗೆ ಇದನ್ನು ನೀವು ಬೆಳಗಿನ ಜಾವ ತಿಂದರೆ ತುಂಬ ಲೈಟಾಗಿ ಫೀಲ್ ಆಗ್ತೀರಾ. ಇದು ಹೆವಿಯಾಗಿರಲ್ಲ. ಇದು ತುಂಬ ಸ್ಟೀಮ್ ಆದಮೇಲೆ ಹಿಂಗೆ ಸೈಡ್ಸಲ್ಲಿ ಲೂಸ್ ಆದಂಗೆ ಕಾಣುತ್ತೆ. ಆಗ ನೀವು ಚಾಕು ತಗೊಂಡು ಸೈಡ್ಸ್ ಲೂಸ್ ಮಾಡಿಕೊಂಡು ಡಿಮೋಲ್ಡ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಸ್ವಲ್ಪ ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಈ ನೀರನ್ನು ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಬೇಕು. ನೀರು ಕಾಯಿದ ಮೇಲೆ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನಾವು ಡಿಮೋಲ್ಡ್ ಮಾಡ್ಕೊಂಡಿರೋ ಢೋಕ್ಲಾನ ಬೈಟ್ ಸೈಜ್ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಕುದಿಸ್ಕೊಂಡಿರೋ ನೀರನ್ನ ತಗೊಂಡು ಢೋಕ್ಲಾ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ತುಂಬ ಕಮ್ಮಿ ನೀರು ತಗೊಳ್ಬೇಕು, ಇಲ್ದಿದ್ರೆ ಢೋಕ್ಲಾ ಮೆತ್ತಗಾಗೋಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದುಬಿಟ್ಟು ಚಟ್ನಿ ರೀ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಅದು ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿ ಚಟ್ನಿ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆರ್ ಚಾನಲ್ ರೀ.